ಹಾಟೆಲ್ಸ್ ನೀವೇನಾದರೂ 10th ಅಥವಾ 12th ಬೇಸಿಸ್ ಮೇಲೆ ಜಾಬ್ಸ್ನ ಹುಡುಕ್ತಿದ್ರೆ ಇದೀಗ BRO ಅಂದರೆ ಬೋರ್ಡ್ ರೋಡ್ ಸೆಲೆಕ್ಷನ್ ಕಮಿಷನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ವಿವಿಧ ವೇಕೆನ್ಸೀಸ್ ಖಾಲಿ ಇರುತ್ತೆ. ಒಟ್ಟು ನಿಮಗೆ 899 ವೇಕೆನ್ಸೀಸ್ ಖಾಲಿ ಇದ್ದು ಅಪ್ಲೈ ಮಾಡೋದಕ್ಕೆ ನಿಮಗೆ ಇವತ್ತಿಂದ ಶುರುವಾಗ್ತಾ ಇದ್ದು, ಹಾಗೆ ನಿಮಗೆ ಜುಲೈ 4ನೇ ತಾರೀಕು ಅಪ್ಲೈ ಮಾಡೋದ್ರಲ್ಲಿ ಕೊನೆ ದಿನಾಂಕ ಆಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋ ಅಂಥವ್ರು ಈಗಲಿಂದನೇ ಆನ್ಲೈನಿಂದ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತೀರಾ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋನ ಕ್ಲಿಯರಾಗಿ ನೋಡಿಕೊಂಡು ಪ್ಲೀಸ್ ಲೈಕ್ ಕೂಡ ಮಾಡಿ. ಇನ್ನು ಯಾವೆಲ್ಲ ವೇಕೆನ್ಸೀಸ್ ಇದೆ ಅಂತ ನೋಡೋದಾದರೆ, ಡ್ರಾಫ್ಟ್ ಮೇನ್ನ ಒಟ್ಟು 42 ವೇಕೆನ್ಸೀಸ್, ಹಿಂದಿ ಟೈಪಿಸ್ಟ್ನ 10 ವೇಕೆನ್ಸೀಸ್, ಸ್ಟೋರ್ ಕೀಪರ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ 300 ವೇಕೆನ್ಸೀಸ್, ಆಪ್ರೇಟರ್ ಕಮ್ಯುನಿಕೇಷನಲ್ಲಿ 261 ವೇಕೆನ್ಸೀಸ್, ಆಪ್ರೇಟರ್ ಎಕ್ಸಿಕ್ಯೂಟಿವ್ ಮೆಷಿನರಿಯಲ್ಲಿ 207 ವೇಕೆನ್ಸೀಸ್, ಮತ್ತು ಕೊನೆಯದಾಗಿ ಎಲೆಕ್ಟ್ರಿಷಿಯನಲ್ಲಿ 79 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದರಲ್ಲಿ UR SC ST OBC EWSಗೆ ರಿಸರ್ವೇಷನ್ ಮಾಡಲಾಗಿರುತ್ತೆ. ಹಾಗೆ ಕೆಲವೊಂದು ಪ್ಲೇಸಸ್ ಅಂದರೆ ಸ್ಟೇಟ್ಸಲ್ಲಿ ಇರುವಂಥ ಅಭ್ಯರ್ಥಿಗಳಿಗೆ ಜುಲೈ 19ನೇ ತಾರೀಕುವರೆಗೂ ಟೈಮ್ ಏನು ಇರುತ್ತೆ ತಮ್ಮ ಅಪ್ಲಿಕೇಶನ್ಗಳನ್ನ ಸೆಂಡ್ ಮಾಡೋದಕ್ಕೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರು ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 27 ವರ್ಷದ ಒಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಹಾಗೆ ಇದನ್ನು ಬಿಟ್ಟು ನಿಮಗೆ ಯಾರೆಲ್ಲ PWBD ಕ್ಯಾಟಗರಿ ಇದ್ದೀರೋ ಅವ್ರಿಗೆ ಕೂಡ ಸಪ್ರೇಟಾಗಿ ರಿಸರ್ವೇಷನ್ ಮಾಡಲಾಗಿದ್ದು, ಅದರಲ್ಲಿ ಒಟ್ಟು ಬಂದು 15 ವೇಕೆನ್ಸೀಸ್ನ ಅವ್ರಿಗೋಸ್ಕರ ರಿಸರ್ವೇಷನ್ ಮಾಡಲಾಗಿರುತ್ತೆ ಸಪ್ರೇಟಾಗಿ. ಅದನ್ನು ಬಿಟ್ಟು EWS ಅಭ್ಯರ್ಥಿಗೂ ಕೂಡ ಒಟ್ಟು ಅವ್ರಿಗೆ ಹತ್ತತ್ರ 100 ವೇಕೆನ್ಸೀಸ್ವರೆಗೂ ಅವ್ರಿಗೆ ಸಪ್ರೇಟಾಗಿ EWS ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಮಾಡಲಾಗಿರುತ್ತೆ, ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ. ಇನ್ನು ಇವ್ರು ನೀಡುವಂಥ ಅಮೌಂಟಲ್ಲಿ ನಿಮಗೆ DA HRA ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಆ್ಯಂಡ್ ರಿಸ್ಕ್ ಅಲವೆನ್ಸಸ್ ಕೂಡ ನಿಮಗೆ ಸೇರಿರುತ್ತೆ, ಅಂದರೆ ನಿಮಗೆ ನೀಡ್ತಾರೆ. ಇನ್ನು ಅಪ್ಲೈಯನ್ನು ಮಾಡೋವಂಥವ್ರು www.pro.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಇದು ಬಂದು ಯಾರೆಲ್ಲ ಹಿಂದಿಯಲ್ಲಿ ಅಪ್ಲೈ ಮಾಡೋವಂಥವ್ರಿಗೆ ಇನ್ನೊಂದು ಜಸ್ಟ್ ಶಾರ್ಟ್ ನೋಟಿಫಿಕೇಷನ್ ಆಗಿರುತ್ತೆ ಹಿಂದಿಯಲ್ಲಿ. ಇನ್ನು ಆಲ್ರೆಡಿ ಹೇಳಿದಾಗೆ ಇದಕ್ಕೆ ಮೇ 21ನೇ ತಾರೀಕಿಂದ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡುವಂಥವ್ರು ತಮ್ಮ ಸಿಗ್ನೇಚರ್ ಮತ್ತು ತಮ್ಮ ಅಡ್ಮಿಟ್ ಕಾರ್ಡ್ ಅವೆಲ್ಲ ನೀವು ಕ್ಲಿಯರಾಗಿರೋ ಹಾಗೆ ಅಪ್ಲೈ ಮಾಡ್ಬೋದಾಗಿದ್ದು, ಅಪ್ಲೈ ಮಾಡುವಂಥವ್ರು ಹಿಂದಿ ಹಾಗೆ ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಇದಕ್ಕೆ ಬಂದು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಅವರ ಮಕ್ಕಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ಲಿಮಿಟಲ್ಲಿ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾ ಇದ್ದು, ಯಾರೆಲ್ಲ ಡ್ರಾಫ್ಟ್ ಮ್ಯಾನಲ್ಲಿ ಇದ್ದರೂ ಅವರು ಜನರಲ್ ಕ್ಯಾಂಡಿಡೇಟ್ ಮತ್ತು ಗೌರ್ಮೆಂಟ್ ಸರ್ವಿಸ್ ಇದ್ದಿರೋ ಅವ್ರಿಗೆ 40-45ವರೆಗೂ ಇರುತ್ತೆ. 40 ಬಂದು ಗೌರ್ಮೆಂಟ್ ಸರ್ವೆಂಟ್, ಅದರಲ್ಲಿ ಏನೋ ಜನರಲ್ ಆಗಿದ್ದರೆ 45 ಇರುತ್ತೆ. ಹಿಂದಿ ಟೈಪಿಸ್ಟ್ಗೂ ಕೂಡ ಸೇಮ್ ಇರುತ್ತೆ, ಮತ್ತು ಸ್ಟೋರ್ ಕೀಪರ್, ಆಪ್ರೇಟರ್ ಕಮ್ಯುನಿಕೇಷನ್ ಮತ್ತು OEMS ಮತ್ತು ಎಲೆಕ್ಟ್ರಿಷಿಯನ್ ಇವ್ರಿಗೆ ಕೂಡ ಸೇಮ್ ಇರುತ್ತೆ. ಇನ್ನು ನಾರ್ಮಲಾಗಿ ಇನ್ನು UR ಆಗಿ ಇದರಲ್ಲಿ ಯಾವುದಕ್ಕೆ ರಿಲ್ಯಾಕ್ಸೇಷನ್ ಅನ್ನೋದು ಇರೋದಿಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರೋವಂಥವ್ರಿಗೆ ಬಿಟ್ಟು. SC STಗೆ 5 ಇಯರ್ಸ್, OBCಗೆ 3 ಇಯರ್ಸ್. ಇನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಲ್ರೆಡಿ ಹೇಳಿದಾಗೆ 40-45ವರೆಗೂ ಇರುತ್ತೆ ರಿಲ್ಯಾಕ್ಸೇಷನ್. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ಅಟ್ಲೀಸ್ಟ್ ನೀವು 6 ಮಂತ್ ವರ್ಕ್ ಮಾಡಿದರೆ 3 ಇಯರ್ಸ್ವರೆಗೂ ಇರುತ್ತೆ ರಿಲ್ಯಾಕ್ಸೇಷನ್, ಮತ್ತು ಎಕ್ಸ್ ಅಗ್ನಿವೀರ್ಗೂ ಕೂಡ ಅಪ್ ಟು 5 ಇಯರ್ಸ್ವರೆಗೂ ಇರುತ್ತೆ, ಮತ್ತು PWBD ಕ್ಯಾಟಗರಿಗೆ 10 ಇಯರ್ಸ್ವರೆಗೂ, ಮತ್ತು ಜಮ್ಮು ಕಾಶ್ಮೀರ ಸೇರಿದಂಥವ್ರಿಗೆ 5 ಇಯರ್ಸ್ವರೆಗೂ ಇರುತ್ತೆ. ಹಾಗೆ ನಿಮಗೆ ಏನಾದರೂ NCC ಸರ್ಟಿಫಿಕೇಟ್ ಬಂದು NCC B ಸರ್ಟಿಫಿಕೇಟ್ ಮತ್ತು ಸನ್ ಆಫ್ ಸರ್ವೈವಿಂಗ್ ಈ ಒಂದು ಎಲ್ಲ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದೇ ಆದಲ್ಲಿ ನಿಮಗೆ ಒಂದು ಆ್ಯಡ್ ಆನ್ ಆಗುತ್ತೆ ಮತ್ತು ಮ್ಯಾಕ್ಸ್ ಆ್ಯಡ್ ಆಗುತ್ತೆ. ಇನ್ನು ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡೋವಂಥವ್ರು ಜಸ್ಟ್ ಈ ಒಂದು ಅವ್ರು ನೀಡಿರೋಂಥ ಅಪ್ಲಿಕೇಶನ್ ವೆಬ್ಸೈಟ್ನ ಮೂಲಕವೇ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಆನ್ಲೈನ್ ಮೋಡ್ ಮುಖಾಂತರ ಮಾತ್ರ. ಅಪ್ಲಿಕೇಶನ್ ಫೀಸ್ ಬಂದು SC ST ಹಾಗೆ PWBDಗೆ ಬಿಟ್ಟು ಇನ್ನೆಲ್ಲರಿಗೂ ಕೂಡ 50 ರೂಪಾಯಿ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೆಲ್ಲ ಅಂತ ನೋಡೋದಾದರೆ, ಮೊದಲನೇದಾಗಿ ಡ್ರಾಫ್ಟ್ ಮ್ಯಾನ್ ಇದಕ್ಕೆ 10+2 ಅಂದರೆ 12th ಮುಗಿಸಿರೋ ಸಾಕು, ವಿತ್ ಸೈನ್ಸಲ್ಲಿ ಮುಗಿಸಿರ್ಬೇಕಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಹ್ಯಾವಿಂಗ್ ಎ 2 years ಸರ್ಟಿಫಿಕೇಟ್ ಇನ್ನು ಆರ್ಕಿಟೆಕ್ಟ್ನಲ್ಲಿ
2 ಇಯರ್ಸ್ ಸರ್ಟಿಫಿಕೇಟ್ ಅಥವಾ ಡ್ರಾಫ್ಟ್ಮನ್ಶಿಪ್ನಲ್ಲಿ ಇನ್ಸ್ಟಿಟ್ಯೂಟ್ನಲ್ಲಿ ಎಜುಕೇಷನ್ ಮುಗಿಸಿರೋವಂಥವ್ರಿಗೆ ಅಪ್ಲೈ ಮಾಡ್ಬೋದಾಗುತ್ತೆ. ಇನ್ನು ಹಿಂದಿ ಟೈಪಿಸ್ಟ್ಗೂ ಕೂಡ 12th ಮುಗಿಸಿರ್ಬೇಕಾಗುತ್ತೆ. ಜೊತೆಗೆ ನಿಮಗೆ ಟೈಪಿಸ್ಟ್ ಸ್ಪೀಡ್ ಬಂದು ಹಿಂದಿಯಲ್ಲಿ 30 ವರ್ಡ್ಸ್ ಪರ್ 1 ಮಿನಿಟ್ಗೆ ಇರಬೇಕಾಗುತ್ತೆ. ಇನ್ನು ಸ್ಟೋರ್ ಕೀಪರ್ಗೂ ಕೂಡ 12th ಮುಗಿಸಿರ್ಬೇಕಾಗುತ್ತೆ ಮತ್ತು ಹ್ಯಾವಿಂಗ್ ಎ ಸ್ಟೋರ್ ಕೀಪರ್ ನಾಲೆಜ್ ಇರಬೇಕಾಗುತ್ತೆ ಅದ್ರ ಬಗ್ಗೆ. ಇನ್ನು ನೆಕ್ಸ್ಟ್ ಬಂದು ಆಪ್ರೇಟರ್, ಇದಕ್ಕೂ ಕೂಡ ಜಸ್ಟ್ ನೀವು 10th ಮುಗಿಸಿರೋ ಸಾಕು. ಮತ್ತು ಪ್ರೊಸೆಸಿಂಗ್ ವೈರ್ಲೆಸ್ ಆಪ್ರೇಟಿಂಗ್ ಇದಂದರೆ ನೀವು ಆ ಒಂದು ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ನಿಮ್ಗೆ ಬರಬೇಕಾಗಿರೋದು ಅಷ್ಟೇ. ಮತ್ತು ಇದಕ್ಕೂ ಕೂಡ 10th ಮುಗಿಸಿರೋ ಸಾಕು. ಮತ್ತು ಹೆವಿ ಮೋಟಾರ್ ವೆಹಿಕಲ್ನ ಲೈಸೆನ್ಸ್ ನಿಮ್ಮಲ್ಲಿ ಇರಬೇಕಾಗುತ್ತೆ. ಇದ್ರ ಜೊತೆಗೆ ನಿಮಗೆ 6 ಮಂತ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಆಲ್ಮೋಸ್ಟ್ ಯಾರ ಹತ್ರ ಈ ಒಂದು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ. ಇನ್ನು ಎಲೆಕ್ಟ್ರಿಷಿಯನ್, ಇದಕ್ಕೂ ಕೂಡ ಜಸ್ಟ್ ನೀವು 10th ಮುಗಿಸಿರೋ ಸಾಕು. ಮತ್ತು ಹ್ಯಾವಿಂಗ್ ಆಟೋ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಯಲ್ ಟ್ರೈನಿಂಗಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ಇನ್ನು ಇದರಲ್ಲಿ ನಿಮಗೆ ಎಕ್ಸಾಮ್ಗೆ ನೀಡುವಂಥ ಸಿಲೆಬಸ್ ಬಗ್ಗೆ ಮೆನ್ಷನ್ ಮಾಡಿದರೆ ನೀವು ನೋಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಇಂಡಿಯನ್ ಬಿಟ್ಟು ಕೆಲವೊಂದು ನ್ಯಾಷನಾಲಿಟಿ ಇರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ವೇಕೆನ್ಸೀಸ್ ಬಂದು ಇನ್ಕ್ರೀಸ್ ಕೂಡ ಆಗ್ಬೋದಾಗಿರುತ್ತೆ, ಡಿಕ್ರೀಸ್ ಕೂಡ ಆಗ್ಬೋದಾಗಿರುತ್ತೆ ಆ ಒಂದು ಸಿಚುವೇಷನ್ಗೆ ತಕ್ಕ ಹಾಗೆ ಫೈನಲ್ ಡೆಡ್ಲೈನ್ ಟೈಮ್ನಲ್ಲಿ. ಇನ್ನು ನೆಕ್ಸ್ಟ್ ಬಂದು ಯಾರೆಲ್ಲ ನಿಮ್ಗೇನಾದರೂ ಈ ಒಂದು ಹುದ್ದೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದಾಗಿರುತ್ತೆ. ಅಥವಾ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಜಾಬ್ಸ್ ಹುಡುಕ್ತಾರೋ ಅಂಥವ್ರಿಗೆ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ಸ್ಯಾಲ್ರಿ ವಿಚಾರಕ್ಕೆ ಬಂದರೆ ನಿಮಗೆ ಎಲ್ಲರಿಗೂ ಕೂಡ 20,200 ರೂಪಾಯಿಂದ ಮಿನಿಮಮ್ ಸ್ಯಾಲ್ರಿ ಶುರುವಾಗುತ್ತೆ. ಹಿಂದಿ ಟೈಪಿಸ್ಟ್, ಸ್ಟೋರ್ ಕೀಪರ್, ಆಪ್ರೇಟರ್ ಎಕ್ಸಿಕ್ಯೂಟಿವ್, ಎಲೆಕ್ಟ್ರಾನಿಕ್ಸ್ ಇವರೆಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ಮೊದಲನೇದಾಗಿ ರೈಟಿಂಗ್ ಎಕ್ಸಾಮಿನೇಷನ್ ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಪ್ರೈಮರಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತು ಇಂಡಸ್ಟ್ರಿಯಲ್ ಜಾಯ್ನಿಂಗ್ ಇರುತ್ತೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇದೆಲ್ಲ ಆದಮೇಲೆ ನಿಮಗೆ ಜಾಯ್ನಿಂಗ್ ಇರೋದು. ಮತ್ತು ಈ ಎಕ್ಸಾಮಿನೇಷನ್ ಸಮಯದಲ್ಲಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ ಇವೆಲ್ಲ ನಿಮಗೆ ಅಲೋ ಇರೋದಿಲ್ಲ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ನಿಮಗೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಇನ್ನು 10 ಮಿನಿಟ್ಸಲ್ಲಿ ನೀವು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಹಾಗೆ ಯಾರೆಲ್ಲ ಅಪ್ಲೈ ಮಾಡೋವಂಥವ್ರಿಗೆ ಈ ಒಂದು ವೇಕೆನ್ಸಿ ಜೆಂಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದಾಗಿದ್ದು, ಸಾರ್ಡಾನಿಸ್ ಗರ್ಲ್ಸ್ಗೆ ಯಾವುದ್ರಿಗೂ ಅಂದರೆ ಫೀಮೇಲ್ಸ್ಗೆ ಯಾವುದು ವೇಕೆನ್ಸಿ ಇರೋದಿಲ್ಲ, ಅಪ್ಲೈ ಮಾಡೋಗಿರೋದಿಲ್ಲ ಇವರು. ಹಾಗೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ಇನ್ಕಂಪ್ಲೀಟ್ ಆಗಿದ್ದರೆ ಅಥವಾ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿಲ್ಲ ಅಂದರೂ ಕೂಡ ಡಾಕ್ಯುಮೆಂಟ್ ಇಂದ ಕೂಡ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ನೋಡಿಕೊಂಡು ಅಪ್ಲೈನ ಮಾಡಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಬಂದು ನಿಮ್ಮದು ಆಧಾರ್ ಕಾರ್ಡ್, ಐಡೆಂಟಿ ಪ್ರೂಫ್, ಮತ್ತು ಎಸೆನ್ಷಿಯಲ್ ಎಜುಕೇಷನ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್, ಮತ್ತು ಕಾಲ್ ಲೆಟರ್, ಮತ್ತು ಡೊಮೆಕ್ಲೈನ್ ಸರ್ಟಿಫಿಕೇಟ್, ಡಿಸಬಿಲಿಟಿ ಇದ್ದರೆ ಡಿಸಬಿಲಿಟಿ, ಮತ್ತು ಅಟೆನ್ಷನ್ ಫ್ರಮ್ ಡ್ಯೂಟಿ ಇಷ್ಟು ಸರ್ಟಿಫಿಕೇಟ್ ಇದ್ದರೆ ಸಾಕು. ಇನ್ನು ನಿಮಗೆ ವೇಟೇಜ್ ಕೂಡ ಸೆಟ್ ಮಾಡಲಾಗ್ತಿದ್ದು, ನಿಮಗೆ ಮ್ಯಾಕ್ಸಿಮಮ್ ಹೈಟ್ ಬಂದು ನಿಮಗೆ 158 to 162 ಇದು ಮ್ಯಾಕ್ಸಿಮಮ್ ಹೈಟ್ ಆಗಿರುತ್ತೆ. ಇನ್ನು ಮ್ಯಾಕ್ಸಿಮಮ್ ಇಷ್ಟಿದ್ರೆ ಸಾಕು. ಇನ್ನು ಕಡಿಮೆ ಇದ್ದವ್ರಿಗೂ ಕೂಡ ಮಿನಿಮಮ್ 152 ಇರೋ ಅಂಥವ್ರಿಗೂ ಕೂಡ ಜಾಯ್ನಿಂಗ್ ಇರುತ್ತೆ ಸಮ್ ಅದರದೇ ಆದ ಜಾಬ್ಸ್ನಲ್ಲಿ. ಹಾಗೆ ನಿಮ್ಮ ವೆಯ್ಟ್ಗೆ ತಕ್ಕ ಹಾಗೆ ಹೈಟು ಇರಬೇಕಾಗುತ್ತೆ, ಹೈಟ್ಗೆ ತಕ್ಕ ಹಾಗೆ ವೆಯ್ಟ್ ಕೂಡ ಇರಬೇಕಾಗುತ್ತೆ. ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ, ಅದೆಲ್ಲ ನಿಮಗೆ ಚೆಕಪ್ ಇದ್ದೇ ಇರುತ್ತೆ. ಅಥವಾ ನಿಮಗೆ ಡೈರೆಕ್ಟಾಗಿ ಸರ್ಟಿಫಿಕೇಟ್ ಕೂಡ ಕೇಳ್ಬೋದಾಗಿರುತ್ತೆ. ಸೊ ನೀವೆಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕಾಗುತ್ತೆ. ಸೊ ಇದಾಗಿರುತ್ತೆ ಈ ಒಂದು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋವಂಥವ್ರಿಗೆ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಜಾಬ್ಸ್ ಹುಡುಕೋವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇದರದ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ಈ ನಿಮ್ಮ ಪ್ರತಿಬಿಂಬ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.